ಅಲ್ಲಿಗೆ ಜನವರಿ 17ಕ್ಕೆ ಪಾದಯಾತ್ರೆ, ಜನವರಿ 17ಕ್ಕೆ ಸಮಾವೇಶ ಘಟನೆ ನಡೆದಿದ್ದು ಜನವರಿ 1ನೇ ತಾರೀಕು. ಬಿಜೆಪಿಯ ರಿಯಾಕ್ಷನ್ ಕೂಡ ಸ್ಲೋ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ? ಇದೇ ಬಳ್ಳಾರಿಯಲ್ಲಿ ತೊಡೆತಟ್ಟಿ ಪಾದಯಾತ್ರೆ ಮಾಡಿ ಹೋಗಿದ ಸಿದ್ದರಾಮಯ್ಯನವರು ಇಡೀ ಬಳ್ಳಾರಿಯಲ್ಲ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಿಬಿಟ್ರು. ಒಂದು ಗೋಲ್ಡನ್ ಆಪರ್ಚುನಿಟಿ ಬಿಜೆಪಿ ಕೈಯಲ್ಲಿದೆ, ಇದರಲ್ಲೂ ಕೂಡ ಮೀನಾಮೇಷ ಎಣಿಸ್ತಾ ಇದೆಯಾ? ಖಂಡಿತ ಇಲ್ಲ. ನೋಡಿ, ನಡೆದಿದ್ದ ಘಟನೆ ಹಿಂದಿನ ದಿನ ಸಾಯಂಕಾಲ, ಮಾರನೇ ದಿನ ಬೆಳಗ್ಗೆನೆ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರನ್ನ ಅವರು ಸ್ವತಃ ಅವ್ರ ನಿವಾಸಕ್ಕೆ ಹೋಗಿ ಅವ್ರನ್ನ ಮಾತಾಡಿಸಿ ಎಲ್ಲಾ ರೀತಿಯಾದಂತ ಮಾಹಿತಿ, ಬಿಕಾಸ್ ಏನು ಅಂದ್ರೆ ಮಾಧ್ಯಮದಲ್ಲಿ ಬಂದಾದ್ಮೇಲೆ ಸ್ವತಃ ಅವ್ರನ್ನ ಮಾತಾಡಿಸಿ ಮಾಹಿತಿಯನ್ನ ಕಲೆ ಹಾಕೊಳ್ಬೇಕಿತ್ತು, ಮಾಹಿತಿಯನ್ನ ಪಡ್ಕೋಬೇಕಿತ್ತು. ಈ ಮಾಹಿತಿ ಪಡೆಯುವಂತ ಕೆಲಸಗಳನ್ನ ಇವತ್ತು ನಮ್ಮ ಅಧ್ಯಕ್ಷರು ಮಾಡಿ ಅದನ್ನ ಮಾಹಿತಿ ಪಡೆದ ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಖಂಡಿಸುವ ಮೂಲಕ ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರೋದ್ರ ಬಗ್ಗೆ ಮತ್ತು ಒಬ್ಬ ಅಮಾಯಕ ವ್ಯಕ್ತಿ, ಒಬ್ಬ ವಿಕ್ಟಿಮ್ ಅನ್ನು ಯಾರು ಮಾಡಿದ್ರು, ಅಲ್ಲಿರೋ ಐಜಿಪಿನ ಮತ್ತು ಎಸ್ಪಿನ ವಿಕ್ಟಿಮ್ ಮಾಡಿದ್ರು. ಸಂಪೂರ್ಣವಾಗಿ ವಿಷಾಂತರವನ್ನ ಮಾಡಲಿಕ್ಕೆ ಆ ಎಸ್ಪಿ ಸಸ್ಪೆಂಡ್ ಆದಂತ ವ್ಯಕ್ತಿನೂ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿರುವಂತದ್ದಿದೆ. ಅಮಾಯಕ ವ್ಯಕ್ತಿ, ಅವನು ತಪ್ಪು ಮಾಡಿಲ್ಲ, ಆದ್ರೆ ಆ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ಸಂಪೂರ್ಣವಾಗಿ ಈ ಕಾನೂನು ಸುವ್ಯವಸ್ಥೆ ಕುಸಿದಿರೋದಕ್ಕೆ ಅಧಿಕಾರಿ ಮೇಲೆ ಜವಾಬ್ದಾರಿಯನ್ನು ಹಾಕುವ ಮೂಲಕ ಎಲ್ಲ ಒಂದ್ ಕಡೆ ಶಾಸಕರನ್ನ, ಕಾಂಗ್ರೆಸ್ ನಾಯಕರುಗಳನ್ನ ಎಲ್ಲ ಒಂದ್ ಕಡೆ ರಕ್ಷಿಸುವಂತ ಕೆಲಸಗಳನ್ನ ಇವತ್ತು ವ್ಯವಸ್ಥೆಯಿಂದ ಅಧಿಕಾರಿಗಳ ಮೇಲೆ ಏನ್ ತಮ್ಮ ಪ್ರಭಾವವನ್ನು ಬೀರಿ ಈ ರೀತಿ ಅಧಿಕಾರ ದುರ್ಬಳಕೆ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗಿರುವಂತದ್ದಿದೆ. ಹಾಗಾಗಿ ಈ ವಿಚಾರವನ್ನು ಕೈ ಬಿಟ್ಟಿಲ್ಲ, ಕೈಗೆತ್ಕೊಂಡು ಯಾವ ರೀತಿ ಸರ್ಕಾರದ ನಡೆ ಆಗಿರುತ್ತೆ ಅನ್ನೋಂಥ ನಾವು ಗಮನಿಸಬೇಕಿತ್ತು. ಸರ್ಕಾರಕ್ಕೆ ಆದಂತ ಸಮಯ ಕೊಟ್ಟಿದ್ದು, ಇವತ್ತು ಸರ್ಕಾರ ಯಾವ ರೀತಿ ನಡೆಯನ್ನ ನೋಡಿ ಇದು ಸರಿಯಾಗಿಲ್ಲ ಅನ್ನೋಂಥದ್ದನ್ನ ಅರ್ಥಕೊಂಡು ಈಗ ನಾವು 17ನೇ ತಾರೀಕು ಈ ಕಾರ್ಯಕ್ರಮವನ್ನ ಬಳ್ಳಾರಿಯಲ್ಲಿ ಸಮಾವೇಶವನ್ನ ಮಾಡಿ ಇವತ್ತು ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಸರ್ಕಾರಕ್ಕೂ ಸ್ಪಷ್ಟ ಮತ್ತು ಬಲವಾದ ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಈಗ ನಮ್ಮ ಆಡಿಯನ್ಸ್ ಕಡೆ ನಾನು ಪ್ರಶ್ನೆ ಬಂತು, ಹಾಗೆ ಜನರು ಕೂಡ ಮಾತನಾಡ್ತಿದ್ದಾರೆ. ಬಿಜೆಪಿ ನಾಯಕರು, ಅದರಲ್ಲೂ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವ್ರದ್ದೇನು ತಪ್ಪಿಲ್ವಾ? ಅವ್ರ ಮನೆಯಿಂದ ಕೂಡ ಬಾಲ್ಕನಿಯಿಂದ ಬುಲೆಟ್ ಫೈರ್ ಆಗಿರೋದಕ್ಕೆ ಸಾಕ್ಷ್ಯವಾಗಿ ದೃಶ್ಯಗಳು ಬರ್ತಾ ಇದೆ. ಮನೆಯಲ್ಲಿ ದೊಣ್ಣೆಗಳ ರಾಶಿ ರಿಪಬ್ಲಿಕ್ ಕನ್ನಡದಲ್ಲೇ ಸರಿಯಾಗಿದೆ. ಖಾರದ ಪುಡಿ ಇಟ್ಕೊಂಡು ಬಂದ ಮಹಿಳೆಯರು, ಲಾಂಗು ಮಚ್ಚು ಇಟ್ಕೊಂಡು ಬಂದ ಮಹಿಳೆಯರು, ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅನ್ನೋದು ವಿಡಿಯೋ ಸಾಕ್ಷ್ಯಗಳ ಸಮೇತ ಬೆಳಕಿಗೆ ಬರ್ತಾ ಇದೆ. ಸೊ ಹೂಮ್ ಆರ್ ಯು ಡಿಫೆಂಡಿಂಗ್ ಸರ್? ನೀವು ಯಾರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ ಪಾದಯಾತ್ರೆ ಸಮಾವೇಶ ಮಾಡ್ತಿದ್ದೀರಿ? ಈಗ ಮನೆ ನುಗ್ಗಿರೋರು ಯಾರು? ಫೈರಿಂಗ್ ಮಾಡಿದವ್ರು ಯಾರು? ಹಲ್ಲೆ ಮಾಡ್ಲಿಕ್ಕೆ ಹೋದವ್ರು ಯಾರು? ಅಧಿಕಾರ ದುರ್ಬಳಕೆ ಮಾಡಿದವ್ರು ಯಾರು? ಎಲ್ಲ ಕಾಂಗ್ರೆಸ್ನವರೇ. ಸೊ ಇವತ್ತು ಅಧಿಕಾರ ದುರ್ಬಳಕೆಯನ್ನು ಮಾಡಿ ನಿಮ್ಮ ಮನೆಗೆ ನುಗ್ತಾ ಇದ್ದಾರೆ. ಆ ಮನೆಗೆ ನುಗ್ಗಿ ಮನೆ ಮೇಲೆ ಫೈರಿಂಗ್ ಮಾಡಿರುವಂತದ್ದು ಈ ಕಾಂಗ್ರೆಸ್ನವರೇ. ಹಾಗಾಗಿ ತಪ್ಪಿರೋದು ಸಂಪೂರ್ಣವಾಗಿ ಈ ಕಾಂಗ್ರೆಸ್ಸಿನ ನಾಯಕರು ಮತ್ತು ಶಾಸಕರ ಮೇಲೆ ಮತ್ತು ಅಧಿಕಾರಿಗಳು ಲೋಪ ಎದ್ದು ಕಾಣ್ತಿರುವಂತದ್ದಿದೆ. ಇವಾಗ ತನಿಖೆಯನ್ನ ಮಾಡ್ತಿದ್ದಾರೆ, ತನಿಖೆ ಮಾಡಲಿ. ಇವತ್ತು ತನಿಖೆ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ತನಿಖೆಯನ್ನ ಜುಡಿಷಿಯಲ್ ಎನ್ಕ್ವೈರಿನೇ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಇದು ಯಾವುದು ಮುಚ್ಚಾಕೋದು ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಆಗ್ಲಿ ಅಂತ ನಮ್ಮ ಒತ್ತಾಯ ಆಗಿದೆ. ಇವ್ರದೇ ಆದ ರೀತಿಯಲ್ಲಿ ತನಿಖೆಯನ್ನ ಮಾಡಿಸ್ಲಿಕ್ಕೆ ಕೊಟ್ಟಿರುವಂತದ್ದು. ಅವರು ಮನೆ ಮುಂದೆ ಬಂದ್ರು, ಬುಲೆಟ್ ಫೈರ್ ಮಾಡಿದ್ರು, ನಾವು ಅದಕ್ಕೆ ಲಾಂಗ್ ಇಟ್ಕೊಂಡು ಬಂದ್ವಿ, ಖಾರದ ಪುಡಿ ಎರಚಿದ್ವಿ, ಇದು ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ ಅಂತ? ಈಗ ನಾನ್ಯಾವುದು ಸಮರ್ಥನೆ ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ವಿಚಾರ ಅಲ್ಲಿ ತನಿಖೆಯನ್ನು ತನಿಖೆ ಮಾಡಿದಾಗ ಮಾತ್ರ ನಾವು ಸ್ಪಷ್ಟವಾಗಿ, ಇಲ್ಲಿ ನಮಗೆ ಕಂಡು ಬಂದಿದ್ದು ಬಹಳ ಸ್ಪಷ್ಟವಾಗಿ ಮನೆ ನುಗ್ಗಿ ದಾಳಿಯನ್ನ ಮಾಡ್ಲಿಕ್ಕೆ ಹೊರಟವ್ರು ಯಾರು? ಭರತ್ ರೆಡ್ಡಿ ಅಂಡ್ ದಿ ಸಪೋರ್ಟರ್ಸ್. ಏನ್ ಓಪನ್ ಆಗಿ ಫೈರ್ ಮಾಡಿಕೊಂಡು ಅವ್ರ ಮನೆಗೆ ನುಗ್ಗಿ ಹೊಡಿಲಿಕ್ಕೆ, ಅವರ ಜೀವಕ್ಕೆ ಅಪಾಯ ಇತ್ತು. ಅವ್ರ ಜೀವನ ತಗೊಳ್ಳಿಕ್ಕೆ ಹೊರಟಿದ್ದಂಥವ್ರು ಈ ಕಾಂಗ್ರೆಸ್ನ ಕಾರ್ಯಕರ್ತರು. ಹಾಗಾಗಿ ಇವತ್ತು ಕಣ್ಣಿನ ಮುಂದೆ ಇವತ್ತು ಅವ್ರ ಮನೆಗೆ ಡ್ರೆಸ್ ಪಾಸಿಂಗ್ ಮಾಡ್ತಿರೋರು ಯಾರು? ಯಾರ ಆವರಣಕ್ಕೆ ಹೋಗಿದ್ದಾರೆ? ಯಾರ ಮನೆ ಒಳಗಡೆ ನುಗ್ಗಿದ್ದಾರೆ? ಇವ್ರು ಯಾರ ಅವ್ರ ಭರತ್ ರೆಡ್ಡಿ ಮನೆ ಹತ್ರ ಹೋಗಿದಾರ ಅಥವಾ ಅವ್ರು ಬೇರೆ ಇನ್ನೊಂದು ಸ್ಥಳಕ್ಕೆ ಹೋಗಿದಾರ? ಡ್ರೆಸ್ ಪಾಸಿಂಗ್ ಮಾಡಿ ಒಂದು ಮನೆಯ ಒಳಗೆ ನುಗ್ಗಿ ಅವರಿಗೆ ಹಲ್ಲೆ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು, ಅವ್ರನ್ನ ಜೀವ ತಗೊಳಕ್ ಕೊಟ್ಟಿರುವಂತದ್ದು ಈ ಕಾಂಗ್ರೆಸ್ನ ನಾಯಕರು ಬಹಳ ಸ್ಪಷ್ಟವಾಗಿ ಕಂಡು ಬಂದಿರುವಂತದ್ದು. ಹಾಗಾಗಿ ಇವತ್ತು ಬುಲೆಟ್ ಫೈರ್ ಮಾಡಿರೋರು ಯಾರು? ಅದರಿಂದ ತೀರೋಗಿರೋರು ಯಾರು? ಇವತ್ತು ಕಾಂಗ್ರೆಸ್ ಹತ್ರ ಉತ್ತರ ಇದೆಯಾ? ಅದೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಕಿತ್ತಲ್ವಾ? ಒಬ್ಬ ಲಾ ಮೇಕರ್ ಆಗಿ ಇವರು ಕಾನೂನು ಕೈ ತೊಗೊಳ್ಳುವಂತ ಪರಿಸ್ಥಿತಿ ಏನಿತ್ತು? ಸರ್ಕಾರ ಇವ್ರದು. ಬಟ್ ಆನೆಸ್ಟ್ಲಿ ಹೇಳಿ, ಒಬ್ಬ ಸಭ್ಯ ರಾಜಕಾರಣಿ ಅಂತ ಹೆಸರು ಪಡೆದಿರುವ ಅಶ್ವಥ್ ನಾರಾಯಣ್ ಅವ್ರಿಗೆ ಬಳ್ಳಾರಿಯ ಒಟ್ಟಾರೆ, ಪಕ್ಷಾತೀತವಾಗಿ ಸರ್, ಬಳ್ಳಾರಿಯ ಒಟ್ಟಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ಬರಬೇಕು. ಈ ಪುಡಿ ರೌಡಿಗಳು, ಅವರ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾ ಇರುವ ರಾಜಕಾರಣಿಗಳು, ಇವ್ರನ್ನೆಲ್ಲರನ್ನೂ ನೆಲ ಸಮೇತವಾಗಿ ಅಥವಾ ಬೇರ್ ಸಮೇತವಾಗಿ ಬಳ್ಳಾರಿಯಿಂದ ಕ್ಲೀನ್ ಮಾಡೋ ಅನಿವಾರ್ಯತೆ ಇದೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಖಂಡಿತ ಈ ಸರ್ಕಾರದ ಮೇಲೆ ಈ ಜವಾಬ್ದಾರಿ ಇದೆ. ಸರ್ಕಾರ ಜವಾಬ್ದಾರಿ ಇರೋರೆ ಪ್ರೈವೇಟ್ ಆರ್ಮಿಯನ್ನ ನಿಲ್ಸ್ಕೊಂಡು ನೀವು ನೋಡ್ಬೇಕಲ್ಲ, ಅಲ್ಲಿ ಸುತ್ತ ನಿಂತವ್ರು ಯಾರು? ಇದನ್ನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ?
ಅಲ್ಲಿ ಪ್ರೈವೇಟ್ ಆರ್ಮಿಯನ್ನು ಇಟ್ಕೊಂಡು ಪ್ರೈವೇಟ್ ಗನ್ಮೆನ್ ಕರ್ನಾಟಕದಲ್ಲಿ ನಾವು ಕೇಳಿದೀವಿ ಅಂತದ್ದು ಈ ರೀತಿ ಪ್ರೈವೇಟ್ ಆರ್ಮಿಯನ್ನ ಇಟ್ಕೊಂಡು ಒಬ್ಬ ಸರ್ಕಾರದಲ್ಲಿದ್ದಾಗ ತನಗೆ ಏನಾದ್ರು ರಕ್ಷಣೆ ಕೊರತೆ ಇದ್ರೆ ಒಬ್ಬ ಶಾಸಕನಾಗಿದ್ದವನಿಗೆ ಎಷ್ಟು ಬೇಕಾದ್ರೂ ಕೇಳ್ಬೋದು ಸಿಬ್ಬಂದಿಗಳನ್ನ ಅವ್ರು ಕೇಳಿ ಸರ್ಕಾರದಿಂದ ಅಧಿಕೃತವಾಗಿ ಪಡಿಬಹುದಿತ್ತು. ಈ ರೀತಿ ಪ್ರೈವೇಟ್ ಆರ್ಮಿಯ ಅವಶ್ಯಕತೆ ಇದೆಯಾ? ಯಾವ ರೀತಿ ಇದೆ ಇದು? ಈ ರೀತಿ ಇವತ್ತು ಸರ್ಕಾರ ಇರೋದು ಯಾರ್ದು? ಜವಾಬ್ದಾರಿ ಇರೋದು ಯಾರ ಮೇಲೆ? ಇವತ್ತು ಪಾದಯಾತ್ರೆ ಮಾಡಿದವರು ಯಾರು? ಸಿದ್ದರಾಮಯ್ಯನವರು. ಇದೇ ಕಾಂಗ್ರೆಸ್ನವರು ಪಾದಯಾತ್ರೆ ಯಾತಕ್ಕೆ ಮಾಡಿದ್ರು? ಯಾವ ಉದ್ದೇಶಕ್ಕೆ ಮಾಡಿದ್ರು? ಹಾಗಾಗಿ ಉದ್ದೇಶ ಈಡೇರಿದೆಯಾ? ಇವರು ಅಧಿಕಾರಕ್ಕೆ ಬಂದಾಗ ಇವರ ಬಾಲ ಇವರೇನು ಹೊರತುಪಡಿಸಿಲ್ಲ. ಇವರು ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಕಾನೂನಾತ್ಮಕವಾಗಿ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ಕಾನೂನಲ್ಲಿ ಎದುರಿಸ್ತಿರೋರು ಜನಾರ್ದನ್ ರೆಡ್ಡಿ ಅವರು. ಮನೆ ಸುಟ್ಟಾಕ್ತೀನಿ ಬಳ್ಳಾರಿ ಭಸ್ಮ. ಸರಿ, ಅಲ್ಲಿಗೆ ಜನವರಿ 17ಕ್ಕೆ ಪಾದಯಾತ್ರೆ, ಜನವರಿ 17ಕ್ಕೆ ಸಮಾವೇಶ ಘಟನೆ ನಡೆದಿದ್ದು ಜನವರಿ 1ನೇ ತಾರೀಕು. ಬಿಜೆಪಿಯ ರಿಯಾಕ್ಷನ್ ಕೂಡ ಸ್ಲೋ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ? ಇದೇ ಬಳ್ಳಾರಿಯಲ್ಲಿ ತೊಡೆತಟ್ಟಿ ಪಾದಯಾತ್ರೆ ಮಾಡಿ ಹೋಗಿದ ಸಿದ್ದರಾಮಯ್ಯನವರು ಇಡೀ ಬಳ್ಳಾರಿಯಲ್ಲ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಿಬಿಟ್ರು. ಒಂದು ಗೋಲ್ಡನ್ ಆಪರ್ಚುನಿಟಿ ಬಿಜೆಪಿ ಕೈಯಲ್ಲಿದೆ, ಇದರಲ್ಲೂ ಕೂಡ ಮೀನಾಮೇಷ ಎಣಿಸ್ತಾ ಇದೆಯಾ? ಖಂಡಿತ ಇಲ್ಲ. ನೋಡಿ, ನಡೆದಿದ್ದ ಘಟನೆ ಹಿಂದಿನ ದಿನ ಸಾಯಂಕಾಲ, ಮಾರನೇ ದಿನ ಬೆಳಗ್ಗೆಗೆ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರನ್ನ ಅವರು ಸ್ವತಃ ಅವ್ರ ನಿವಾಸಕ್ಕೆ ಹೋಗಿ ಅವ್ರನ್ನ ಮಾತಾಡಿಸಿ ಎಲ್ಲಾ ರೀತಿಯಾದಂತಹ ಮಾಹಿತಿ, ಬಿಕಾಸ್ ಏನು ಅಂದ್ರೆ ಮಾಧ್ಯಮದಲ್ಲಿ ಬಂದಾದ್ಮೇಲೆ ಸ್ವತಃ ಅವ್ರನ್ನ ಮಾತಾಡಿಸಿ ಮಾಹಿತಿಯನ್ನ ಕಲೆ ಹಾಕೊಳ್ಬೇಕಿತ್ತು, ಮಾಹಿತಿಯನ್ನ ಪಡ್ಕೋಬೇಕಿತ್ತು. ಈ ಮಾಹಿತಿ ಪಡೆಯುವಂತ ಕೆಲಸಗಳನ್ನ ಇವತ್ತು ನಮ್ಮ ಅಧ್ಯಕ್ಷರು ಮಾಡಿ ಅದನ್ನ ಮಾಹಿತಿ ಪಡೆದ ತಕ್ಷಣವೇ ಪ್ರತಿಕ್ರಿಯೆಯನ್ನ ಕೊಟ್ಟು ಪತ್ರಿಕಾಗೋಷ್ಠಿಯನ್ನ ಮಾಡಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಖಂಡಿಸುವ ಮೂಲಕ ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರೋದ್ರ ಬಗ್ಗೆ ಮತ್ತು ಒಬ್ಬ ಅಮಾಯಕ ವ್ಯಕ್ತಿ, ಒಬ್ಬ ವಿಕ್ಟಿಮ್ ಅನ್ನು ಯಾರು ಮಾಡಿದ್ರು, ಅಲ್ಲಿರೋ ಐಜಿಪಿನ ಮತ್ತು ಎಸ್ಪಿನ ವಿಕ್ಟಿಮ್ ಮಾಡಿದ್ರು. ಸಂಪೂರ್ಣವಾಗಿ ವಿಷಯಾಂತರವನ್ನ ಮಾಡಲಿಕ್ಕೆ ಆ ಎಸ್ಪಿ ಸಸ್ಪೆಂಡ್ ಆದಂತ ವ್ಯಕ್ತಿನೂ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿರುವಂತದ್ದಿದೆ. ಅಮಾಯಕ ವ್ಯಕ್ತಿ, ಅವನು ತಪ್ಪು ಮಾಡಿಲ್ಲ, ಆದ್ರೆ ಆ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ಸಂಪೂರ್ಣವಾಗಿ ಈ ಕಾನೂನು ಸುವ್ಯವಸ್ಥೆ ಕುಸಿದಿರೋದಕ್ಕೆ ಅಧಿಕಾರಿ ಮೇಲೆ ಜವಾಬ್ದಾರಿಯನ್ನು ಹಾಕುವ ಮೂಲಕ ಎಲ್ಲೋ ಒಂದ್ ಕಡೆ ಶಾಸಕರನ್ನ, ಕಾಂಗ್ರೆಸ್ ನಾಯಕರುಗಳನ್ನ ಎಲ್ಲ ಒಂದ್ ಕಡೆ ರಕ್ಷಿಸುವಂತ ಕೆಲಸಗಳನ್ನ ಇವತ್ತು ವ್ಯವಸ್ಥೆಯಿಂದ ಅಧಿಕಾರಿಗಳ ಮೇಲೆ ಏನ್ ತಮ್ಮ ಪ್ರಭಾವವನ್ನು ಬೀರಿ ಈ ರೀತಿ ಅಧಿಕಾರ ದುರ್ಬಳಕೆ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗಿರುವಂತದ್ದಿದೆ. ಹಾಗಾಗಿ ಈ ವಿಚಾರವನ್ನು ಕೈಬಿಟ್ಟಿಲ್ಲ, ಕೈಗೆತ್ಕೊಂಡು ಯಾವ ರೀತಿ ಸರ್ಕಾರದ ನಡೆ ಆಗಿರುತ್ತೆ ಅನ್ನೋದು ನಾವು ಗಮನಿಸಬೇಕಿತ್ತು. ಸರ್ಕಾರಕ್ಕೆ ಆದಂತ ಸಮಯ ಕೊಟ್ಟಿದ್ದು, ಇವತ್ತು ಸರ್ಕಾರ ಯಾವ ರೀತಿ ನಡೆಯನ್ನ ನೋಡಿ ಇದು ಸರಿಯಾಗಿಲ್ಲ ಅನ್ನೋಂಥದ್ದನ್ನ ಅರ್ಥಕೊಂಡು ಈಗ ನಾವು 17ನೇ ತಾರೀಕು ಈ ಕಾರ್ಯಕ್ರಮವನ್ನ ಬಳ್ಳಾರಿಯಲ್ಲಿ ಸಮಾವೇಶವನ್ನ ಮಾಡಿ ಇವತ್ತು ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಸರ್ಕಾರಕ್ಕೂ ಸ್ಪಷ್ಟ ಮತ್ತು ಬಲವಾದ ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು. ಈಗ ನಮ್ಮ ಆಡಿಯನ್ಸ್ ಕಡೆ ನಾನು ಪ್ರಶ್ನೆ ಬಂತು, ಹಾಗೆ ಜನರು ಕೂಡ ಮಾತನಾಡ್ತಿದ್ದಾರೆ. ಬಿಜೆಪಿ ನಾಯಕರು, ಅದರಲ್ಲೂ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರದ್ದೇನು ತಪ್ಪಿಲ್ವಾ? ಅವ್ರ ಮನೆಯಿಂದ ಕೂಡ ಬಾಲ್ಕನಿಯಿಂದ ಬುಲೆಟ್ ಫೈರ್ ಆಗಿರೋದಕ್ಕೆ ಸಾಕ್ಷ್ಯವಾಗಿ ದೃಶ್ಯಗಳು ಬರ್ತಾ ಇದೆ. ಮನೆಯಲ್ಲಿ ದೊಣ್ಣೆಗಳ ರಾಶಿ ರಿಪಬ್ಲಿಕ್ ಕನ್ನಡದಲ್ಲೇ ಸರಿಯಾಗಿದೆ. ಖಾರದ ಪುಡಿ ಇಟ್ಕೊಂಡು ಬಂದ ಮಹಿಳೆಯರು, ಲಾಂಗು ಮಚ್ಚು ಇಟ್ಕೊಂಡು ಬಂದ ಮಹಿಳೆಯರು, ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅನ್ನೋದು ವಿಡಿಯೋ ಸಾಕ್ಷ್ಯಗಳ ಸಮೇತ ಬೆಳಕಿಗೆ ಬರ್ತಾ ಇದೆ. ಸೊ ಹೂಮ್ ಆರ್ ಯು ಡಿಫೆಂಡಿಂಗ್ ಸರ್? ನೀವು ಯಾರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ ಪಾದಯಾತ್ರೆ ಸಮಾವೇಶ ಮಾಡ್ತಿದ್ದೀರಿ? ಈಗ ಮನೆ ನುಗ್ಗಿರೋರು ಯಾರು? ಫೈರಿಂಗ್ ಮಾಡಿದವ್ರು ಯಾರು? ಹಲ್ಲೆ ಮಾಡ್ಲಿಕ್ಕೆ ಹೋದವ್ರು ಯಾರು? ಅಧಿಕಾರ ದುರ್ಬಳಕೆ ಮಾಡಿದವ್ರು ಯಾರು? ಎಲ್ಲ ಕಾಂಗ್ರೆಸ್ನವರೇ. ಸೊ ಇವತ್ತು ಅಧಿಕಾರ ದುರ್ಬಳಕೆಯನ್ನು ಮಾಡಿ ನಿಮ್ಮ ಮನೆಗೆ ನುಗ್ತಾ ಇದ್ದಾರೆ. ಆ ಮನೆಗೆ ನುಗ್ಗಿ ಮನೆ ಮೇಲೆ ಫೈರಿಂಗ್ ಮಾಡಿರುವಂತದ್ದು ಈ ಕಾಂಗ್ರೆಸ್ನವರೇ. ಹಾಗಾಗಿ ತಪ್ಪಿರೋದು ಸಂಪೂರ್ಣವಾಗಿ ಈ ಕಾಂಗ್ರೆಸ್ಸಿನ ನಾಯಕರು ಮತ್ತು ಶಾಸಕರ ಮೇಲೆ ಮತ್ತು ಅಧಿಕಾರಿಗಳು ಲೋಪ ಎದ್ದು ಕಾಣ್ತಿರುವಂತದ್ದಿದೆ. ಇವಾಗ ತನಿಖೆಯನ್ನ ಮಾಡ್ತಿದ್ದಾರೆ, ತನಿಖೆ ಮಾಡಲಿ. ಇವತ್ತು ತನಿಖೆ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ತನಿಖೆಯನ್ನ ಜುಡಿಷಿಯಲ್ ಎನ್ಕ್ವೈರಿನೇ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಇದ್ಯಾವುದು ಮುಚ್ಚಾಕೋದು ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಆಗ್ಲಿ ಅಂತ ನಮ್ಮ ಒತ್ತಾಯ ಆಗಿದೆ. ಇವ್ರದೇ ಆದ ರೀತಿಯಲ್ಲಿ ತನಿಖೆಯನ್ನ ಮಾಡಿಸ್ಲಿಕ್ಕೆ ಕೊಟ್ಟಿರುವಂತದ್ದು. ಅವರು ಮನೆ ಮುಂದೆ ಬಂದ್ರು, ಬುಲೆಟ್ ಫೈರ್ ಮಾಡಿದ್ರು, ನಾವು ಅದಕ್ಕೆ ಲಾಂಗ್ ಇಟ್ಕೊಂಡು ಬಂದ್ವಿ, ಖಾರದ ಪುಡಿ ಎರಚಿದ್ವಿ, ಇದು ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ ಅಂತ? ಈಗ ನಾನು ಯಾವುದು ಸಮರ್ಥನೆ ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ವಿಚಾರ ಅಲ್ಲಿ ತನಿಖೆಯನ್ನು ಮಾಡಿದಾಗ ಮಾತ್ರ ನಾವು ಸ್ಪಷ್ಟವಾಗಿ ಇಲ್ಲಿ ನಮಗೆ ಕಂಡು ಬಂದಿದ್ದು ಬಹಳ ಸ್ಪಷ್ಟವಾಗಿ ಮನೆ ನುಗ್ಗಿ ದಾಳಿಯನ್ನ ಮಾಡ್ಲಿಕ್ಕೆ ಹೊರಟವ್ರು ಯಾರು? ಭರತ್ ರೆಡ್ಡಿ ಅಂಡ್ ಈ ಸಪೋರ್ಟರ್ಸ್. ಏನ್ ಓಪನ್ ಆಗಿ ಫೈರ್ ಮಾಡಿಕೊಂಡು ಅವ್ರ ಮನೆಗೆ ನುಗ್ಗಿ ಹೊಡಿಲಿಕ್ಕೆ ಅವರ ಜೀವಕ್ಕೆ ಅಪಾಯ ಇತ್ತು. ಅವ್ರ ಜೀವನ ತಗೊಳ್ಳಿಕ್ಕೆ ಹೊರಟಿದ್ದಂಥವ್ರು ಈ ಕಾಂಗ್ರೆಸ್ನ ಕಾರ್ಯಕರ್ತರು. ಹಾಗಾಗಿ ಇವತ್ತು ಕಣ್ಣಿನ ಮುಂದೆ ಇವತ್ತು ಅವ್ರ ಮನೆಗೆ ಟ್ರೆಸ್ ಪಾಸಿಂಗ್ ಮಾಡ್ತಿರೋರು ಯಾರು? ಯಾರ ಆವರಣಕ್ಕೆ ಹೋಗಿದ್ದಾರೆ? ಯಾರ ಮನೆ ಒಳಗಡೆ ನುಗ್ಗಿದ್ದಾರೆ? ಇವ್ರು ಯಾರ ಅವ್ರ ಭರತ್ ರೆಡ್ಡಿ ಮನೆ ಹತ್ರ ಹೋಗಿದಾರ ಅಥವಾ ಅವ್ರು ಬೇರೆ ಇನ್ನೊಂದು ಸ್ಥಳಕ್ಕೆ ಹೋಗಿದಾರ? ಟ್ರೆಸ್ ಪಾಸಿಂಗ್ ಮಾಡಿ ಒಂದು ಮನೆಯ ಒಳಗೆ ನುಗ್ಗಿ
ಅವರಿಗೆ ಹಲ್ಲೆ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು, ಅವ್ರನ್ನ ಜೀವ ತಗೊಳಕ್ ಕೊಟ್ಟಿರುವಂತದ್ದು ಈ ಕಾಂಗ್ರೆಸ್ನ ನಾಯಕರು ಬಹಳ ಸ್ಪಷ್ಟವಾಗಿ ಕಂಡು ಬಂದಿರುವಂತದ್ದು. ಹಾಗಾಗಿ ಇವತ್ತು ಬುಲೆಟ್ ಫೈರ್ ಮಾಡಿರೋರು ಯಾರು, ಅದರಿಂದ ತೀರೋಗಿರೋರು ಯಾರು? ಇವತ್ತು ಕಾಂಗ್ರೆಸ್ ಹತ್ರ ಉತ್ತರ ಇದೆಯಾ? ಅದೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಕಿತ್ತಲ್ವಾ? ಒಬ್ಬ ಲಾ ಮೇಕರ್ ಆಗಿ ಇವರು ಕಾನೂನು ಕೈ ತೊಗೊಳ್ಳುವಂತ ಪರಿಸ್ಥಿತಿ ಏನಿತ್ತು? ಸರ್ಕಾರ ಇವ್ರದು. ಬಟ್ ಆನೆಸ್ಟ್ಲಿ ಹೇಳಿ, ಒಬ್ಬ ಸಭ್ಯ ರಾಜಕಾರಣಿ ಅಂತ ಹೆಸರು ಪಡೆದಿರುವ ಅಶ್ವಥ್ ನಾರಾಯಣ್ ಅವರಿಗೆ ಬಳ್ಳಾರಿಯ ಒಟ್ಟಾರೆ ಪಕ್ಷಾತೀತವಾಗಿ ಸರ್, ಬಳ್ಳಾರಿಯ ಒಟ್ಟಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ಬರಬೇಕು. ಈ ಪುಡಿ ರೌಡಿಗಳು, ಅವರ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾ ಇರುವ ರಾಜಕಾರಣಿಗಳು, ಇವ್ರನ್ನೆಲ್ಲರನ್ನೂ ನೆಲ ಸಮೇತವಾಗಿ ಅಥವಾ ಬೇರ್ ಸಮೇತವಾಗಿ ಬಳ್ಳಾರಿಯಿಂದ ಕ್ಲೀನ್ ಮಾಡೋ ಅನಿವಾರ್ಯತೆ ಇದೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಖಂಡಿತ ಈ ಸರ್ಕಾರ ಮೇಲೆ ಈ ಜವಾಬ್ದಾರಿ ಇದೆ. ಸರ್ಕಾರ ಜವಾಬ್ದಾರಿ ಇರೋರೆ ಪ್ರೈವೇಟ್ ಆರ್ಮಿಯನ್ನ ನಿಲ್ಸ್ಕೊಂಡು ನೀವು ನೋಡ್ಬೇಕಲ್ಲ, ಅಲ್ಲಿ ಸುತ್ತ ನಿಂತವ್ರು ಯಾರು? ಇದನ್ನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಅಲ್ಲಿ ಪ್ರೈವೇಟ್ ಆರ್ಮಿಯನ್ನು ಇಟ್ಕೊಂಡು, ಪ್ರೈವೇಟ್ ಗನ್ಮೆನ್ ಕರ್ನಾಟಕದಲ್ಲಿ ನಾವು ಕೇಳಿದೀವಿ ಇಂಥದ್ದು. ಈ ರೀತಿ ಪ್ರೈವೇಟ್ ಆರ್ಮಿಯನ್ನ ಇಟ್ಕೊಂಡು ಒಬ್ಬ ಸರ್ಕಾರದಲ್ಲಿದ್ದಾಗ ತನಗೆ ಏನಾದ್ರು ರಕ್ಷಣೆ ಕೊರತೆ ಇದ್ರೆ ಒಬ್ಬ ಶಾಸಕನಾಗಿದ್ದವನಿಗೆ ಎಷ್ಟು ಬೇಕಾದ್ರೂ ಕೇಳ್ಬೋದು ಸಿಬ್ಬಂದಿಗಳನ್ನ. ಅವ್ರು ಕೇಳಿ ಸರ್ಕಾರದಿಂದ ಅಧಿಕೃತವಾಗಿ ಪಡಿಬಹುದಿತ್ತು. ಈ ರೀತಿ ಪ್ರೈವೇಟ್ ಆರ್ಮಿಯ ಅವಶ್ಯಕತೆ ಇದೆಯಾ? ಯಾವ ರೀತಿ ಇದೆ ಇದು? ಈ ರೀತಿ ಇವತ್ತು ಸರ್ಕಾರ ಇರೋದು ಯಾರ್ದು? ಜವಾಬ್ದಾರಿ ಇರೋದು ಯಾರ ಮೇಲೆ? ಇವತ್ತು ಪಾದಯಾತ್ರೆ ಮಾಡಿದವರು ಯಾರು? ಸಿದ್ದರಾಮಯ್ಯನವರು. ಇದೇ ಕಾಂಗ್ರೆಸ್ನವರು ಪಾದಯಾತ್ರೆ ಯಾತಕ್ಕೆ ಮಾಡಿದ್ರು? ಯಾವ ಉದ್ದೇಶಕ್ಕೆ ಮಾಡಿದ್ರು? ಹಾಗಾಗಿ ಉದ್ದೇಶ ಈಡೇರಿದೆಯಾ? ಇವರು ಅಧಿಕಾರಕ್ಕೆ ಬಂದಾಗ ಇವರು ಬಾಲ, ಇವರೇನು ಹೊರತುಪಡಿಸಿಲ್ಲ. ಇವರು ಈ ರೀತಿ ಅಧಿಕಾರ ದುರ್ಬಳಕೆಯನ್ನ ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಕಾನೂನಾತ್ಮಕವಾಗಿ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ಕಾನೂನಲ್ಲಿ ಎದುರಿಸ್ತಿರೋರು ಜನಾರ್ದನ್ ರೆಡ್ಡಿ ಅವರು. ಮನೆ ಸುಟ್ಟಾಕ್ತೀನಿ ಬಳ್ಳಾರಿ